ಕ್ವಶನ್ ಪೇಪರ್ 3 ನಾವು ಏನು ಮಾಡ್ತಾ ಇದ್ದೀವಿ, ಸಾಲ್ವ್ ಮಾಡೋಣ. ಆಲ್ರೆಡಿ 2 ಕ್ವಶನ್ ಪೇಪರ್ಗಳನ್ನ ಮತ್ತು ಕೀ ಆನ್ಸರ್ಸ್ಗಳನ್ನ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಎಲ್ಲ ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ದಯಮಾಡಿ ತಾವುಗಳು ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮನ್ನ. ಸೊ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಗಣಿತದ 3ನೇ ಕ್ವಶನ್ ಪೇಪರಲ್ಲಿ ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ, ಕ್ವಶನ್ ಪೇಪರನ್ನು ತೋರಿಸ್ತಾ ಹೋಗ್ತೀನಿ. ಸೊ ಆದ ನಂತರ ನಿಮಗೆ ಉತ್ತರಗಳನ್ನು ತೋರಿಸ್ತೀನಿ. ಕ್ವಶನ್ಸ್ಗಳನ್ನು ನೋಡಿದ ತಕ್ಷಣ ದಯಮಾಡಿ ಉತ್ತರಗಳನ್ನು ಕೊಡಲಿಕ್ಕೆ ತಾವುಗಳು ಏನು ಮಾಡಬೇಕು, ಉತ್ತರಿಸಲಿಕ್ಕೆ ಸಮರ್ಥರಾಗಬೇಕು. ಸೊ ಮೇನ್ ಕ್ವಶನ್ 1ನಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ 3x + y - 11 = 0 ಸಮೀಕರಣದಲ್ಲಿ x ಮತ್ತು yಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಓಕೆ, a ಮತ್ತು bಗಳ ಬೆಲೆಗಳು ಏನು ಅಂತ ತಾವುಗಳು ಕಂಡುಹಿಡಿಯಬೇಕು. ಎರಡನೇ ಪ್ರಶ್ನೆ ಇತ್ತು, 3 ಕ್ರಮಾನುಗತ ಸಮಾಂತರ ಶ್ರೇಣಿ x - y² x² + y² ಮತ್ತು x + y² ಗಳ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಪ್ರಶ್ನೆ 3, p in the bracket x = 2x³ - 4x² + 5x + 6 ಬಹುಪದೋಕ್ತಿಯ ಶೂನ್ಯತೆಗಳು a, ಬೀಟಾ ಮತ್ತು ಗ್ಯಾಮಾಗಳಾದರೆ a, ಬೀಟಾ ಮತ್ತು ಗ್ಯಾಮಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಪ್ರಶ್ನೆ 4, ax² + bx + c = 0 ಸಮೀಕರಣದ ಮೂಲಗಳ ವಾಸ್ತವ ಭಾಗಲಬ್ಧ ವಿಭಿನ್ನವಾದರೆ ಅಂತ ಕೇಳಿದ್ದಾರೆ. ಪ್ರಶ್ನೆ 5ರಲ್ಲಿ ಬೆಲೆ ಕೇಳಿದ್ದಾರೆ. ಪ್ರಶ್ನೆ 6ರಲ್ಲಿ ಒಂದು ಯಾದೃಚ್ಛಿಕ ಘಟನೆಯಲ್ಲಿ a ಒಂದು ಘಟನೆಯಾದಾಗ pa ಅನುಪಾತ p' a = p ಅನುಪಾತ 11 ಆದಾಗ pa ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 7ರಲ್ಲಿ ಸೊ ಓ ನೋಡಿ, ಓ ಕೇಂದ್ರವಿರ್ತಕ್ಕಂಥ ಏಕಕೇಂದ್ರೀಯ ತ್ರಿಜ್ಯಗಳಲ್ಲಿ PB ಯ ಉದ್ದ ಕೇಳಿದ್ದಾರೆ. 8ರಲ್ಲಿ ಇರ್ತಕ್ಕಂಥದ್ದು ಪಾದ 80 ಸೆಂಟಿಮೀಟರ್, ಎತ್ತರ 20 ಸೆಂಟಿಮೀಟರ್ ಆದ್ರೆ ಎಸ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತಗಳನ್ನು ಕೇಳಿದರು. ಈ 8 ಉತ್ತರಗಳನ್ನು ನೋಡೋದಾದರೆ ಫಸ್ಟ್ ಉತ್ತರ ಎ, ಸೆಕೆಂಡ್ ಉತ್ತರ ಸಿ, ಥರ್ಡ್ ಸಿ, ಫೋರ್ತದಲ್ಲಿ ಬಿ, ಫಿಫ್ತದಲ್ಲಿ ಡಿ, 6A, 7 ಸಿ, ಡಿ, 8ರಲ್ಲಿ ಡಿ ಆಗಿರ್ತಕ್ಕಂಥ ಉತ್ತರ ಇತ್ತು. ಇನ್ನು ಎಸ್ ಒಂದಂಕದ ವಾಕ್ಯ ರೂಪದ ಪ್ರಶ್ನೆಗಳಿದೆ. 2 ವೃತ್ತಗೋಳಗಳ ಘನಫಲಗಳು 64:27, ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗ್ತಕ್ಕಂಥದ್ದು 19/16 ಅಂತಕ್ಕಂಥದ್ದು ಉತ್ತರ ಬರಬೇಕು. 15ರಲ್ಲಿ ಚತುರ್ಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿದ್ರು ಕ್ವಶನ್ಸ್ಗಳನ್ನು ನೋಡ್ಕೊಳ್ರಿ, ಅಲ್ಲಿರ್ತಕ್ಕಂಥ ಡಾಟಾ. ಸೊ ಉತ್ತರ ಇದು ಆಗ್ತದೆ 60 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು. ಪ್ರಶ್ನೆ 11ಕ್ಕೆ ಹೋಗೋಣ. ಈ ಚಿತ್ರದಲ್ಲಿ QR ಉದ್ದ ಕೇಳಿದ್ದಾರೆ. ಸೊ QR ಉದ್ದ ಎಷ್ಟು ಬರ್ತದೆ ಅಂತಂದ್ರೆ 26 ಸೆಂಟಿಮೀಟರ್ ಬರ್ತದೆ. ಮುಂದಿನ ಪ್ರಶ್ನೆ, ಸೊ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ 12ನೇ ಪ್ರಶ್ನೆಯಲ್ಲಿ. ಸೊ 12ನೇ ಪ್ರಶ್ನೆ ಬೆಲೆ ಕಂಡುಹಿಡಿದಾಗ 1 ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆ ಮೂಲ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಮೂಲ ಕಂಡುಹಿಡಿದ್ರೆ ಉತ್ತರ ಬರ್ತಕ್ಕಂಥದ್ದು S - 4 ಮತ್ತು -2 ಅಂತಕ್ಕಂಥದ್ದು ಬರ್ತದೆ. 14ರಲ್ಲಿ ಶೇಷ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಪ್ರಶ್ನೆ ನೋಡ್ಕೊಡ್ರಿ. ಸೊ ಶೇಷ ಎಷ್ಟು ಬರ್ತದಪ್ಪ ಅಂದರೆ 2 ಅಂತಕ್ಕಂಥದ್ದು ಬರ್ತದೆ. ಇನ್ನು 15ನೇ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಕೇಳಿದ್ದಾರೆ. ಸೊ ಉತ್ತರ ಇದೆ a + d, a + 2d, a + 3d ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು 16ರಲ್ಲಿ ಎಸ್ 5 ಮತ್ತು 3 ಶೂನ್ಯತೆಗಳ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಉತ್ತರ ಇದೆ x² - 8x + 15 ಅಂತಕ್ಕಂಥದ್ದು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಸೂಕ್ತವಾದ ವಿಧಾನದಿಂದ ಬಿಡಿಸ್ಲಿಕ್ಕೆ ಹೇಳಿದರು. ಈ ಲೆಕ್ಕ ನೋಡ್ಕೊಡ್ರಿ. ಸೊ ಲೆಕ್ಕ ನೋಡಿದರೆ ಉತ್ತರ ಏನಾಗಬೇಕಪ್ಪ ಅಂದರೆ ಇಷ್ಟು ಬರಬೇಕು, ಅದರ ಆನ್ಸರ್ 17ರಲ್ಲಿ. ಓಕೆ, ಇಲ್ಲಿ 23/58 ಇದೆಯಲ್ಲ, ಇಷ್ಟು ಉತ್ತರ ಏನಾಗಬೇಕಾಗಿತ್ತು ಅದು ಬರಬೇಕು. 18ನೇ ಪ್ರಶ್ನೆಗೆ ಹೋಗೋಣ. ಈ ಸಮಾಂತರ ಶ್ರೇಣಿಯಲ್ಲಿ 30 ಪದಗಳ ಮೊತ್ತ ಸೂತ್ರದ ಸಹಾಯದಿಂದ ಕಂಡುಹಿಡಲಿಕ್ಕೆ ಹೇಳಿದರು. ಸೊ ಉತ್ತರ ಎಷ್ಟು ಬರಬೇಕಂದ್ರೆ 2385 ಅಂತ ಬರಬೇಕು. ಇನ್ನು 19ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಎ ಮತ್ತು ಬಿಗಳ ಬೆಲೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇದನ್ನು ನೋಡ್ಕೊಡ್ರಿ. ಸೊ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡುಹಿಡಿದ್ರೆ ಸೊ ಉತ್ತರ ಎಷ್ಟು ಬರಬೇಕಪ್ಪ ಅಂತಂದರೆ ಸೊ ಇದು ಆನ್ಸರ್ ಇಷ್ಟು ಆಗಬೇಕು. ಅದರಲ್ಲಿ ಆಯ್ಕೆ ಪ್ರಶ್ನೆ ಇತ್ತು ಬಹುಪದೋಕ್ತಿಗಳ ಬಗ್ಗೆ. ಕೆನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಕೆ ಬೆಲೆ ಎಷ್ಟು ಬರ್ತದ ಅಂತಂದರೆ
ಇದು ಇಲ್ಲಿರ್ತಕ್ಕಂಥ 19ನೇ ಮೊದಲ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು. ಆಮೇಲೆ ಕೆ ಬೆಲೆ ಕಂಡುಹಿಡಿದಾಗ ಇಷ್ಟು ಬರಬೇಕದು ±5/2 ಅಂತಕ್ಕಂಥದ್ದು. 20ರ ಪ್ರಶ್ನೆಯಲ್ಲಿ ಸಮೀಕರಣದಲ್ಲಿ ಪಿ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಉತ್ತರ ಬರಬೇಕು, ಅದು ಪಿ ಯ ಬೆಲೆ 4 ಅಂತಕ್ಕಂಥದ್ದು. ಅಲ್ಲಿ ದತ್ತಾಂಶ ಸೂತ್ರಗಳೆಲ್ಲ ಹೇಗೆ ಹಾಕಬೇಕು ಅನ್ನೋದನ್ನು ತಾವೇನು ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಚಿತ್ರದಲ್ಲಿ ಇರ್ತಕ್ಕಂಥದ್ದು ಕೇಳಿದ್ದಾರೆ. ಸೊ ಬಿ ಡಿ = 5b ಅಂತ ತೋರಿಸ್ಲಿಕ್ಕೆ ಹೇಳಿದ್ದಾರೆ 21ನೇ ಪ್ರಶ್ನೆಯಲ್ಲಿ. ಸೊ ಈ ಥರನಾಗಿರ್ತಕ್ಕಂಥದ್ದು ಅದು ಲೆಕ್ಕಗಳನ್ನು ತಾವು ಮಾಡಬೇಕಿತ್ತು. ತ್ರಿಭುಜ ABE ಮತ್ತು ತ್ರಿಭುಜ EDC ಅಂತ ಹಾಕಿ. ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ತ್ರಿಭುಜ ADB ಯ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೊಟ್ಟ ದತ್ತಾಂಶಗಳ ಮೇಲೆ ಅದರ ಉತ್ತರ ಬರ್ತದೆ ಸೊ ಈ ಥರನಾಗಿರ್ತಕ್ಕಂಥದ್ದು ಅದನ್ನು ಲೆಕ್ಕವನ್ನು ಬಿಡಿಸಬೇಕು. ಸೊ ಲಾಸ್ಟಿಗೆ ಉತ್ತರ ಇಷ್ಟು ಬರಬೇಕು, 54/25 ಸ್ಕ್ವೇರ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಇನ್ನು 22ನೇ ಪ್ರಶ್ನೆ ನೋಡ್ಕೊಡ್ರಿ. ಅಲ್ಲಿ ಜಮೀನಿನ ತ್ರಿಜ್ಯ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದನ್ನು 22ನೇ ಪ್ರಶ್ನೆ ಈ ಥರನಾಗಿರ್ತಕ್ಕಂಥ ಸೂತ್ರ ಹಾಕಿ ನಾವೇನು ಮಾಡ್ಬೋದು, ಕಂಡುಹಿಡಿದ್ರೆ ಉತ್ತರ 35 ಸೆಂಟಿಮೀಟರ್ ಅಂತ ಬರಬೇಕು. ಮುಂದಿನ ಪ್ರಶ್ನೆ ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿತ್ತು. 3.5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಇದೆ. ಸೊ ಇದಿತ್ತು ಸ್ಪರ್ಶಕಗಳ ರಚನೆಯನ್ನು ಮಾಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಬಿಳಿ ಚೆಂಡುಗಳ ಸಂಖ್ಯೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ 24ನೇ ಪ್ರಶ್ನೆಯಲ್ಲಿ. ಸೊ ಇಷ್ಟೇ ಸಿಂಪಲ್ ಸೆಂಟೆನ್ಸ್ ಇತ್ತು ನೋಡಿ, ಯಾವ ಥರನಾಗಿ ಬಿಡಿಸ್ಬೇಕು ಅನ್ನೋದನ್ನು. ಬರೀ ಒಂದು 5 ಸ್ಟೆಪ್ ಇದ್ದಾವೆ, 5 ಸ್ಟೆಪ್ಪಲ್ಲಿ ಬಿಡಿಸಿದರೆ 2 ಅಂಕ ಆರಾಮಾಗಿ ತಗೋತೀರಿ. ಇನ್ನು ಯುಕ್ಲಿಡ್ ಭಾಗಾಕಾರ ಪ್ರಮೇಯ ಉಪಯೋಗಿಸಿಕೊಂಡು ಅದನ್ನು ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಇದು 25ನೆಯ ಉತ್ತರ ಇತ್ತು ಇಲ್ಲಿವರೆಗೆ. ಅದರಲ್ಲಿ ಆಯ್ಕೆ ಪ್ರಶ್ನೆ ಇದೆ, ಯುಕ್ಲಿಡ್ ಭಾಗಾಕಾರ ನಿಯಮ ಉಪಯೋಗಿಸಿ ಕಂಡುಹಿಡಲಿಕ್ಕೆ 405 ಮತ್ತು 2520. ಅದನ್ನು ಈ ಥರನಾಗಿ ತಾವು ಕಂಡುಹಿಡಿದು ಏನು ಮಾಡಬೇಕು, ಉತ್ತರ 45 ಬರಬೇಕು. 26ನೇ ಪ್ರಶ್ನೆಗಳಲ್ಲಿ ನೋಡೋದಾದರೆ ಅಲ್ಲಿ ದಿನಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು, ಇಬ್ಬರ ವ್ಯಕ್ತಿಗಳ ನಡುವಿನದಿದೆ. ಸೊ ಆ ಲೆಕ್ಕವನ್ನು ಬಿಡಿಸಿದ ನಂತರ ನಿಮ್ಮದು ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ಇದನ್ನು ನೋಡ್ಕೊಡ್ರಿ, ದತ್ತ ಹೇಗಿದೆ. ಸೊ ಟೋಟಲಿ 6 ದಿನಗಳಂತ ಏನಾಗಬೇಕಾಗಿತ್ತು ಅಲ್ಲಿ ಬರಬೇಕಿತ್ತು. ಸ್ಟೆಪ್ಸ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲ್ಲಿ ವರ್ಗ ಸಮೀಕರಣದ ಮೂಲಗಳು ಸಮವಾಗಿರುತ್ತವೆ ಅಂತ ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಅದು ಈ ಥರ ಬಿಡಿಸ್ಬೇಕಿತ್ತು. ಇಲ್ಲಿಂದ ಲೆಕ್ಕ ಸ್ಟಾರ್ಟ್ ಆಗಿ ಅದು ಇಲ್ಲಿವರೆಗೂ ಬಂದದ. A = B = C ಅಂತ ಇದೆ. 22ರಲ್ಲಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಿತ್ತು, ಸಾಧಿಸಿದ್ರ ನಂತರ ಎಷ್ಟು ಬರ್ತದೆ, 1 ಅಂತ ಬರ್ತದೆ. ಸ್ಟೆಪ್ಸ್ ಎಲ್ಲ ನೋಡ್ಕೊಡ್ರಿ. ಇನ್ನು ಇದು ಕೂಡ ಸಾಧಿಸಿ ಅಂತ ಕೊಟ್ಟಿದ್ದಾರೆ 27ನೇ ಪ್ರಶ್ನೆಯಲ್ಲಿ. 2ನೇ ಆಯ್ಕೆ ಪ್ರಶ್ನೆ ಇದೆ. ಸೊ LHS = RHS ಅಂತ ಈ ಥರ ಅದು ಲೆಕ್ಕ ಬರಬೇಕು. ಓಕೆ, ಇನ್ನು ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಎಕ್ಸನ ಬೆಲೆಗಳನ್ನು ಕಂಡುಹಿಡಬೇಕಾಗಿದೆ. ಈ ದತ್ತಾಂಶಕ್ಕೆ ಸರಾಸರಿ ಆದಾಗ 28ರ ಪ್ರಶ್ನೆ ಉತ್ತರ ಬರ್ತದೆ. ಈ ಥರ ತಾವೇನು ಮಾಡಬೇಕು, ವರ್ಗಾಂತರ ಮತ್ತು ಗಾತ್ರದ ಕೋಷ್ಟಕ ಹಾಕಿಕೊಂಡು ಸೊ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ಅಲ್ಲಿ 20 ಬರಬೇಕು. ಸ್ಟೆಪ್ಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿದಿದ್ದಾರೆ. ಈ ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಭಾಳ ಸಾರಿನೂ ಕೂಡ ಕೇಳಿದ್ದಾರೆ. ಸೊ ಇಷ್ಟೇ ಇದೆ ಇದು ಲೆಕ್ಕ. ಸೂತ್ರ ಯಾವ ಥರ ಹಾಕಬೇಕು ನೋಡಿ, 120.36 ಸೆಂಟಿಮೀಟರ್ ಸ್ಕ್ವೇರ್ ಬಂದರೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ಈ ಸಮಬಾಹು ತ್ರಿಭುಜದಲ್ಲಿ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಅದರ ಉತ್ತರ ಎಷ್ಟು ಬರ್ತದಪ್ಪ ಅಂತಂದ್ರೆ ಅದರ ಲೆಕ್ಕ ಈ ಥರನಾಗಿರ್ತಕ್ಕಂಥದ್ದಿತ್ತು. ಸೊ 3.96 cm² ಅಂತಕ್ಕಂಥದ್ದು ಉತ್ತರ ಬರಬೇಕು. ಓಜಿವ್ ಇದೆ ನೋಡಿ. ಸೊ ಈ ದತ್ತಾಂಶಗಳನ್ನು ನೋಡ್ಕೊಡ್ರಿ. 30ರಲ್ಲಿ ಈ ದತ್ತಾಂಶಕ್ಕೆ ಓಜಿವ್ ರಚನೆ ಮಾಡೋಕ್ಕೆ ಹೇಳಿದ್ದಾರೆ, ಕಡಿಮೆ ವಿಧಾನದ್ದು. ಸೊ ಇದು ಓಜಿವ್ ಆಗಬೇಕಿತ್ತು. ಇನ್ನು 31ನೇ ಪ್ರಶ್ನೆಗೆ ಹೋಗೋಣ. 31ನೇ ಪ್ರಶ್ನೆಯಲ್ಲಿ ಎಷ್ಟು ಬಾಟಲ್ಗಳು ಬೇಕು ಅಂತ ಕೇಳಿದ್ದಾರೆ. ಪ್ರಶ್ನೆ ಚೆನ್ನಾಗಿ ಅರ್ಥೈಸ್ಕೊಡ್ರಿ, ನೋಡ್ಕೊಡ್ರಿ. ಒಂದು ಗೋಳದ ತ್ರಿಜ್ಯ ಅಂತ ಇದೆ. ಸೊ ಅಲ್ಲಿ 54 ಅಂತಕ್ಕಂಥದ್ದು ಉತ್ತರ 31ರಲ್ಲಿ ಬರಬೇಕಿತ್ತು. ಮುಂದಿನ ಪ್ರಶ್ನೆ, ಇಲ್ಲಿ ವೃತ್ತದ ಮೇಲೆ ಒಂದು ಪ್ರಮೇಯ ಇತ್ತು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದು 33ರ ಪ್ರಶ್ನೆ ಉತ್ತರ ಇದೆ.